ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯಿಂದ ವಿಶ್ವ ಆರೋಗ್ಯ ದಿನ ಅಂಗವಾಗಿ ಜಾಗೃತಿ ಜಾಥಾ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುವ ಮಾರ್ಗದರ್ಶನ ಕಾಲೇಜ್ ಆಫ್ ನರ್ಸಿಂಗ್, ಮಾರ್ಗದರ್ಶನ ಕಾಲೇಜ್ ಆಫ್ ಫಾರ್ಮಸಿ, ಮಾರ್ಗದರ್ಶನ ಪ್ಯಾರಾಮೆಡಿಕಲ್ ಕಾಲೇಜ್, ಮಾರ್ಗದರ್ಶನ ಸ್ಕೂಲ್ ಆಫ್ ನರ್ಸಿಂಗ್ ವತಿಯಿಂದ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಜಾಗೃತಿ ಜಾಥಾ ಮಂಗಳವಾರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನವೀನ ಬಿರಾದಾರ ಚಾಲನೆ ನೀಡಿದರು. ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ಪ್ರವಾಸಿ ಮಂದಿರ, ಮಹಂತ ಗಂಗೋತ್ರಿ ಬಸ್ ನಿಲ್ದಾಣ ಮಾರ್ಗವಾಗಿ ಕಂಠಿ ವೃತ್ತದವರೆಗೆ ಆಗಮಿಸಿ ಅಲ್ಲಿ ಆರೋಗ್ಯದ ಕುರಿತು ವಿದ್ಯಾರ್ಥಿಗಳು ಮಾತನಾಡಿದರು. ಮಾರ್ಗದರ್ಶನ ಸಂಸ್ಥೆಯ ಚೇರ್ಮನ್ರಾದ ವೀರೇಶ ಕೂಡಲಗಿಮಠ ಇವರ ಸಹಕಾರದೊಂದಿಗೆ ಮಾರ್ಗದರ್ಶನ ವಿವಿಧ ಕಾಲೇಜುಗಳ ಪ್ರಾಚಾರ್ಯರಾದ ಡಾಕ್ಟರ್ ಕೆವಿ ರಾಮನಾಥ, ಸವಿತಾ ಕೋರಿಶೆಟ್ಟಿ, ರಾಹುಲ್ ಮಂಗಳೂರ ಹಾಗೂ ಡಾಕ್ಟರ್ ನವೀನ್ ಹಿರೇಮಠ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ವರ್ಲ್ಡ್ ಹೆಲ್ತ್ ಡೇ ಅಂತ ಆಚರಿಸ್ತಾ ಇದ್ದೇವೆ. ಇದು ನಮಗೆ ಆರೋಗ್ಯ, ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆನೂ ಆರೋಗ್ಯ. ಆರೋಗ್ಯ ಅಂದರೆ ಎಲ್ಲ ರೀತಿಯಿಂದ ಆರೋಗ್ಯ, ಏನಂದರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಸ್ಪಿರಿಚುವಲ್ ಆರೋಗ್ಯ, ಆಮೇಲೆ ಎಲ್ಲ ಥರದ ಆರೋಗ್ಯ ಇದ್ದರೆ ಮಾತ್ರ ನಾವು ಆರೋಗ್ಯದಿಂದ ಇದೀವಿ ಅಂತ ಅರ್ಥ. ಆದ್ದರಿಂದ ನಾವು ಯಾವಾಗಲೂ ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಮತ್ತು ದಿನನಿತ್ಯ ವ್ಯಾಯಾಮ ಅಟ್ಲೀಸ್ಟ್ ಅಂದರೆ 45 ನಿಮಿಷ ನೀವು ದಿನಾಲೂ ವಾಕಿಂಗ್ ಆದರೂ ಆಗಲಿ ಅಥವಾ ವ್ಯಾಯಾಮ ಆದರೂ ಆಗಲಿ ಮಾಡಲೇಬೇಕು. ದೈಹಿಕ ಶ್ರಮ ಇದ್ದರೆ ಮಾತ್ರ ಆರೋಗ್ಯವಿರುತ್ತದೆ. ಈಗಿನ ಕಾಲದಲ್ಲಿ ದೈಹಿಕ ಶ್ರಮ ಇಲ್ಲದೆ ಕಾರಣ ಎಲ್ಲರ ಕಡೆಯೂ ಬೊಜ್ಜು ಮತ್ತು ಅಂದ್ರೆ ಅಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಅಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ನಾವು ದಿನಾಲೂ ಚೆನ್ನಾಗಿ ವ್ಯಾಯಾಮ ಮಾಡಬೇಕು ಮತ್ತು ಒಳ್ಳೆಯ ಆಹಾರವನ್ನು ಸೇವಿಸಬೇಕು. ಮತ್ತು ಇದು ಒಳ್ಳೆಯ ಆಹಾರ ಅಂದರೆ ಎಲ್ಲ ರೀತಿಯಿಂದ ಎಲ್ಲ ರೀತಿಯ ಅಂದರೆ ಜೋಳ, ಮತ್ತು ರಾಗಿ ಇವೆಲ್ಲ ಸೇವಿಸೋದ್ರಿಂದ ಮತ್ತು ಕಾಯಿಪಲ್ಯ ಮತ್ತು ಹಣ್ಣುಗಳನ್ನು ಇವೆಲ್ಲ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಆಮೇಲೆ ಇದು ಯಾವುದಾದ್ರೂ ಬಿಳಿಯ ಕಲರಿನ ಪದಾರ್ಥಗಳಾದ ಸಕ್ಕರೆ, ಉಪ್ಪು ಮತ್ತು ಅನ್ನ ಮತ್ತು ಅಕ್ಕಿ ಇವೆಲ್ಲನೂ ತ್ಯಜಿಸಿದರೆ ನಾವು ಆರೋಗ್ಯದಿಂದ ಇರ್ತೀವಿ. ಆದ್ದರಿಂದ ನಾವು ಎಲ್ಲರೂ ಆರೋಗ್ಯವನ್ನು ಬೆಳೆಸಲಿಕ್ಕೆ ಒಳ್ಳೆಯ ಆಹಾರವನ್ನು ಸೇವಿಸಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಸ್ವಚ್ಛತೆ ಇದ್ದರೆ ಆರೋಗ್ಯವಿರುತ್ತದೆ. ಆಮೇಲೆ ದಿನನಿತ್ಯ ನೀವು ಅರ್ಧ ಗಂಟೆ ಅಥವಾ 45 ನಿಮಿಷ ವಾಕಿಂಗು ಅಥವಾ ವ್ಯಾಯಾಮವನ್ನು ಮಾಡಿದರೆ, ಯೋಗವನ್ನು ಮಾಡಿದರೆ ಮಾನಸಿಕ ಆರೋಗ್ಯ ಇರುತ್ತದೆ ಮತ್ತು ದೈಹಿಕ ಆರೋಗ್ಯ ಇರುತ್ತದೆ. ಇವೆಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಇಂದು ಒಂದು ನಿರ್ಧಾರ ಮಾಡೋಣ ಅಂತಂದು ನಾನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಬಸವಲಿಂಗಾಯ ನಮಃ. ಮಾನ್ಯ ಪ್ರಾಂಶುಪಾಲರೇ, and all academic professors and staff and all students. Okay, so the main theme for this year, as already told, Together for Health, Stand with Science. So what is the importance of this sentence, Together for Health, Stand with Science? ಅಂದರೆ ಇದರ ಅರ್ಥ ಏನು? ಎಲ್ಲರೂ ಒಗ್ಗೂಡಿ ನಿಂದ್ರೋಣ ಅದಕ್ಕೆ ಆರೋಗ್ಯಕ್ಕೋಸ್ಕರ. ಆ್ಯಂಡ್ ಸ್ಟ್ಯಾಂಡ್ ವಿತ್ ಸೈನ್ಸ್ ಅಂದರೆ ಈಗ ಮೂಢನಂಬಿಕೆಗಳು ಭಾಳ ಆಗ್ಯಾವ. ಎಸ್ಪೆಷಲಿ ನಮ್ಮ ಭಾರತ ದೇಶದೊಳಗೆ ಮೂಢನಂಬಿಕೆಗಳು ಭಾಳ. ಯಾರ ನೋಡ್ರಿ ಹಾವು ಕಡ್ದ್ಕೊಳ್ಳೇನೆ ಏನು ಮಾಡ್ತಾರೆ, ಫಸ್ಟ್ ಅಲ್ಲಿ ಗೌಟಿ ಔಷಧ ಕೊಡ್ತಾರೆ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಆಮೇಲೆ ನೆಕ್ಸ್ಟ್ ಕೈ ಮುರಿತಂದ್ರೆ ಕೈ ಕಟ್ ಹಾಕ್ತಾರೆ ಬರ್ರಿ ಅಲ್ಲೇನು ಹೋಗೋದಂತ ಕರ್ಕೊಂಡು ಹೋಗ್ತಾರೆ. ಪಾಲ್ಚಿ ಹೊಡಿತಂದ್ರೆ
ಹಲ್ಗಾ ಕಡೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂತಂದ್ರೆ ಇಲ್ಲಿ ನಾಗರಮುನೋಳಿ ಕರ್ಕೊಂಡು ಹೋಗ್ತೀವಿ ಅಂತ ಹಂತಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರೇನು ಮಾಡಲ್ಲ, ಅಲ್ಲೆಲ್ಲ ಏನು ಮಾಡಿರ್ತಾರೆ, ಈಗ ಏನು ಮೆಡಿಸಿನ್ಸ್ ಕೊಡ್ತಿರ್ತಾರೆ ಅದೇ ಮೆಡಿಸಿನ್ ಕೊಟ್ಟು ವಾಪಸ್ ಕಳಿಸ್ತಿರ್ತಾರೆ. ಬಟ್ ನೀವು ಅಲ್ಲಿ ಹೋಗ್ಬಿಟ್ಟು ಖರ್ಚು ಏನು ಮಾಡ್ತೀರಿ, ಅದು ಹೋಗಿ ದವಾಖಾನೆ ಒಳಗೆ ಅಡ್ಮಿಟ್ ಆದ್ರೆ ಅಂದ್ರೆ ಅದರಷ್ಟೇ ಇಲ್ಲ, ಅದರ ಅರ್ಧ ಖರ್ಚು ಒಳಗನ ಆರಾಮಾಗಿ ಹೊರಗೆ ಬರುವಂಥ ಸಾಧ್ಯತೆಗಳಿರ್ತಾವೆ. ಆದ್ದರಿಂದ ಮೂಢನಂಬಿಕೆಗಳಿಗೆ ಬೆನ್ನು ಬೀಳಬಾರ್ದು, ಮೂಢನಂಬಿಕೆಗಳನ್ನ ನಂಬಬಾರ್ದು ಅಂತ ಹೇಳಿ ನಿಮ್ಮ ಆರೋಗ್ಯನ ನೀವು ಕಾಯ್ಕೋಬೇಕು. ಆಲ್ ದ ಗ್ರೇಟೆಸ್ಟ್ ವೆಲ್ತ್ ಮ್ಯಾನ್ ಹ್ಯಾಸ್, ದ ಹೆಲ್ತ್ ಈಸ್ ದ ಬಿಗ್ಗೆಸ್ಟ್ ವೆಲ್ತ್. ಅಂದರೆ ನಮ್ಮ ಆರೋಗ್ಯವೇ ನಮ್ಮ ಪರಮ ಒಂದು ವೆಲ್ತ್ ಇದ್ದಂಗೆ. ಸೊ ಆದ್ದರಿಂದ ಸಂಸ್ಕೃತ ಒಳಗೆ ಒಂದು ಶ್ಲೋಕ ಐತಿ, ಆರೋಗ್ಯಂ ಕಲು ಧರ್ಮ ಸಾಧನಂ. ಅಂದರೆ ಫಸ್ಟ್ ನಾವು ಆರಾಮ್ ಇರ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ನಾವು ಆರಾಮಿದ್ರೆ ಇನ್ನೊಬ್ರಿಗೆ ನಾವು ಏನಾರ ಹೆಲ್ಪ್ ಮಾಡೋಕ್ಕಾಗುತ್ತೆ. ನಾವು ಫಸ್ಟ್ ಇನ್ನೊಬ್ರಿಗೆ ಸಹಾಯ ಮಾಡಬೇಕು, ಇನ್ನೊಬ್ರಿಗೆ ಸೊಸೈಟಿಗೆ ಒಳ್ಳೆಯವರಾಗಿರ್ಬೇಕು. ಈಗ ಒಬ್ಬರು ಟೀಚರ್ ಅಂದರೆ ಟೀಚ್ ಮಾಡ್ತಿರ್ತಾರೆ, ಒಬ್ರು ಡಾಕ್ಟರ್ ಅಂದ್ರೆ ಬೇರೆ ರೋಗಿಗಳಿಗೆ ಚಲೋ ನೋಡ್ಕೊತಿರ್ತಾರೆ. ನೆಕ್ಸ್ಟ್ ಒಬ್ರು ಏನಾರ ಒಂದು ಜಾಬ್ ತಗೊಳ್ರಿ, ನಿಮ್ಮ ಕೆಲಸ ನೀವು ಮಾಡ್ಬೇಕಂದ್ರೆ ಫಸ್ಟ್ ನೀವು ಆರೋಗ್ಯ ಇರಬೇಕು. ನೀವು ಆರೋಗ್ಯವಾಗಿ ಇಲ್ಲ ಅಂದ್ರೆ ನಿಮ್ಮ ಕೆಲಸ ನೀವು ಮಾಡೋಕ್ಕಾಗಲ್ಲ. ಸೊ ಆರೋಗ್ಯವಾಗಿ ಇರಬೇಕು ಹೇಗೋ ಅಂತ ಈಗೆಲ್ಲ ಹೇಳಿದ್ರು ಆಲ್ರೆಡಿ. ಈಗ ನನಗಿನ್ನ ಮೊದಲು ಮಾತಾಡಿದವರು ಏನು ಊಟ ಮಾಡಬೇಕು, ಹೆಂಗಿರಬೇಕು, ಯಾವ ಥರ ಇರ್ಬೇಕು ಅಂತೆಲ್ಲ ಹೇಳಿದರು. ಸೊ ಇದನ್ನ ಹೇಳದೆ ಬರೀ ಮಾತಲ್ಲಷ್ಟೇ ಅಲ್ಲದೆ ನಮ್ಮ ದಿನನಿತ್ಯದೊಳಗೆ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಎಲ್ಲರೂ ಆರೋಗ್ಯವಾಗಿರ್ತೀವಿ. ಎಲ್ಲ ನಮ್ಮ ಕೈಯಲ್ಲಿರಲ್ಲ. ಆದ್ದರಿಂದನೇ ಟೆಸ್ಟ್ಗಳಿರ್ತಾವೆ. ಪ್ರತಿ ವರ್ಷಕ್ಕೆ ವರ್ಷಕ್ಕೆ ಆದರೂ ನಾವು ಟೆಸ್ಟ್ ಮಾಡಿಸ್ಕೋಬೇಕು. ಟೆಸ್ಟ್ ಅಂದ್ರೇನು? BP ಚೆಕ್ ಮಾಡಿಸ್ಕೊಳ್ಳೋದು, ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು. ಯಾಕೆ ಮಾಡಿಸ್ಕೋಬೇಕು? ಇಲ್ಲ ಸುಮ್ಮ ನನಗೇನಿಲ್ಲ. ಭಾಳ ಮಂದಿ ಏನಂತಾರ, ನನಗೇನೂ ಇಲ್ಲ, ಕಲ್ಲಿದ್ದಂಗೆ ದಿನ ನನಗೇನೈತಿ. ಇಲ್ಲಾಂದ್ರೆ ನಾವು ರೈತರಿದ್ದೀವಿ, ನಮಗೆ ಯಾಕೆ ಬರ್ತಾವೆ? ಯಾರಿಗೂ ಇಲ್ಲ, ಹಂಗಿರಲ್ಲ. ದೇವರಿಗೆ ಬಿಟ್ಟಿಲ್ಲ, ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಬಿಟ್ಟಿಲ್ಲ, ನಮಗೆ ಬರಲ್ಲ ಅಂತ ಏನು ಗ್ಯಾರಂಟಿ? ಸೊ ಎಷ್ಟೇ ಆರೋಗ್ಯವಾಗಿದ್ರು ವರ್ಷಕ್ಕೊಂದ್ಸತಿ ಚೆಕ್ ಮಾಡಿಸ್ಕೋಬೇಕು. ಮೊದಲೇನು ಹೇಳ್ತಿದ್ವಿ, 40 ವರ್ಷ 50 ವರ್ಷ ಆದರೂ ಚೆಕ್ ಮಾಡಿಸ್ಕೊರಿ ಅಂತ ಹೇಳ್ತಿದ್ವಿ. ಈಗ ಕಾಲ ಹೋಯ್ತು. ಎನಿ ಏಜ್ 25+ ಎನಿ ಟೈಮ್ ಯು ಹ್ಯಾವ್ ಟು ಗೆಟ್ ಎವ್ಯಾಲ್ಯೂಯೇಟೆಡ್. ವರ್ಷಕ್ಕೊಂದ್ಸತಿ BP, ಶುಗರ್, ಕ್ರಿಯಾಟಿನಿನ್ ಭಾಳ ಏನಾಗಲ್ಲ, ಅವು ಟೆಸ್ಟ್ ಮಿನಿಮಮ್ ಟೆಸ್ಟ್ ಇರ್ತಾವೆ. ಅದಿಷ್ಟು ಮಾಡಿಸ್ಕೊಂಡ್ರೆ ನಮಗೆ ಆಗುವಂಥದ್ದು ಏನೈತಿ, ನಾರ್ಮಲ್ ಇತ್ತಂದ್ರೆ ಓಕೆ, ಭಾಳ ಚಲೋ, ನಾರ್ಮಲ್ ಅದೀವಿ, ಏನೂ ಆಗ್ಲಾರ್ದಂಗೆ ನೋಡ್ಕೋಬೇಕು. ಅಟ್ಲೀಸ್ಟ್ ಡಿರೇಂಜ್ಡ್ ಆಗಿತ್ತು ಅಂತಂದರೆ ಪ್ರೀ ಡಯಾಬಿಟಿಕ್ ಅಂತೀವಿ, ಪ್ರೀ ಹೈಪರ್ಟೆನ್ಸಿವ್ ಅಂತೀವಿ. ಅಂದರೆ ಇನ್ನೇನು BP ಬರುವಂಥ ಸಾಧ್ಯತೆ ಐತಿ, ಇನ್ನೇನು ಶುಗರ್ ಬರುವಂಥ ಸಾಧ್ಯತೆ ಐತಿ. ಅವ್ರಿಗೆ ಏನು ಮಾಡ್ತೀವಿ, ಡಯಟ್ ಚೇಂಜಸ್ ಹೇಳ್ತೀವಿ, ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀವಿ, ಅದನ್ನ ನೀವು ಕರೆಕ್ಟ್ ಕಂಟಿನ್ಯೂ ಆಗಿ ಮಾಡಿರಿ ಅಂತ ಹೇಳ್ತೀವಿ. ಸೊ ಅದರಿಂದ ಬರದೇ ಇರಂಗೆ ತಡೆಗಟ್ಟಬಹುದು. ಆಲ್ರೆಡಿ ಬಂದವ್ರಿಗೆ ಏನು ಮಾಡಬೇಕು, ಈಗ BP, ಶುಗರ್ ಅವ್ರಿಗೆಲ್ಲ ಬಂದೈತಿ, ಅದ್ರ ಕಾಂಪ್ಲಿಕೇಶನ್ಸ್ ಅಂದ್ರೆ ಏನು? ಹಾರ್ಟ್ ಅಟ್ಯಾಕ್ ಆಗ್ಬೋದು, ಪಾಲ್ಸಿ ಆಗ್ಬೋದು, ಕಾಲು ಪೂರ್ತಿ ಗ್ಯಾಂಗ್ರೀನ್ ಆಗ್ಬೋದು. ಇವೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಏನು ಸ್ಟೆಪ್ಸ್ ತೊಗೋಬೋದು ಅಂತ ನಾವು ಹೇಳ್ಕೊಡ್ಬೋದು. ಅದನ್ನ ಫಾಲೋ ಮಾಡೋದ್ರಿಂದ ಅವು ಏನೂ ಆಗ್ಲಾರ್ದಂಗೆ ನೋಡ್ಕೋಬೋದು. ಸೊ ಆದ್ದರಿಂದ ಆರೋಗ್ಯ ಎಲ್ಲರಿಗೋಸ್ಕರ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯವ್ರಿಗೆ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಅವ್ರದ್ದು ರೆಗ್ಯುಲರ್ ಚೆಕಪ್ ಆಗೈತಿಲ್ಲ ಅಂತ ನೋಡ್ಕೋರಿ. ನಿಮ್ಮ ಸುತ್ತಮುತ್ತಲಿನವ್ರಿಗೆ ಚೆಕ್ ಮಾಡಿರಿ, ಅವ್ರದ್ದು ರೆಗ್ಯುಲರ್ ಚೆಕಪ್ ಆಗೈತಿಲ್ಲ ನೋಡ್ಕೋರಿ. ನೀವೆಲ್ಲರೂ ಹೆಲ್ದಿ ಆಗಿರ್ರಿ. Before telling somebody, let's put that into practice and let's start a healthy lifestyle. Then only we can tell to someone else. Okay? Wish everyone a very happy World Health Day. Okay.